ನೆನೆ ಒಂದು ಕಮೆಂಟ್ ಬಂದಿತ್ತು ಫ್ರೆಂಡ್ಸ್ ನನಗೆ. ಅವರು ಮೇಡಮ್ ನಮಗೆ ನಮ್ಮ ಅಮ್ಮನಿಗಿದೆ ಪಿಗ್ಮೆಂಟೇಷನು, ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಮಗೆ ಕ್ಲಿಯರಾಗಿ ಹೇಳ್ಕೊಡಿ. ಯಾವ ರೀತಿ ನಳಪ ಮರಾಡಿ ಯೂಸ್ ಮಾಡಬೇಕು, ಅದಾದಮೇಲೆ ಯಾವ ಪ್ಯಾಕ್ ಹಾಕಬೇಕು, ಫಸ್ಟು ಯಾವ ಪ್ರೊಸೀಜರು, ಸೆಕೆಂಡ್ ಯಾವ ಪ್ರೊಸೀಜರ್ ಅಂತ ಇವತ್ತು A to Z ಡೀಟೇಲ್ಸ್ ನಾನು ಪಿಗ್ಮೆಂಟೇಷನ್ ಅವ್ರಿಗೆ ಕೊಡಬೇಕು ಅಂತ ಇದ್ದೀನಿ. ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ಸುಮಾರಷ್ಟು ಜನ ಪ್ರಾಡಕ್ಟ್ಸ್ ತೊಗೊಳ್ತಿದ್ದೀರಾ. ನನಗೆ ಒಂದು ಥಮ್ಸ್ ಅಪ್ ಹಾಕಿ ಎಷ್ಟು ಜನ ಪ್ರಾಡಕ್ಟ್ಸ್ ತೊಗೊಳ್ತಿದ್ದೀರಾ ಅಂತ. ಮತ್ತು ನಾನು ಅವ್ರ ಹೆಸರೆಲ್ಲ ಬರ್ಕೊಳ್ತೀನಿ. ಯಾಕೆಂದರೆ ನೀವೆಲ್ಲ ನನಗೆ ಫೀಡ್ಬ್ಯಾಕ್ ಕೊಡಬೇಕು, ಹೇಗೆ ಏನಾಯಿತು, ಎಷ್ಟು ದಿನದಲ್ಲಿ ನಿಮ್ಗೆ ರಿಸಲ್ಟು ಅಂತ. ಓಕೆನಾ. 2 months ನೀವು ಕಾಯಲೇಬೇಕು. 40 days to 21 days to 40 days 2 months ಆಗುತ್ತೆ. 10 ವರ್ಷದಿಂದ ಅಂದರೆ ಇದ್ದರೆ ಅದು ಹೇಳಿದ್ದೀನಿ 40 to 2 months ಮೇಲೆ ಆಗುತ್ತೆ ನಿಮಗೆ. ಓಕೆನಾ. ಫಸ್ಟು ಪಿಗ್ಮೆಂಟೇಷನ್ ಇರೋರು ಸೋಪ್ ನಿಲ್ಲಿಸ್ಬಿಡಬೇಕು. ಆದಷ್ಟು ಸೂರ್ಯನ ಕಿರಣಗಳನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು, ಬಟ್ಟೆ ಕಟ್ಕೊಂಡ್ರೆ ಇನ್ನೂ ಒಳ್ಳೆಯದು, ಪೊಲ್ಯೂಷನ್ ಎಂಟ್ರ್ ಆಗದೆ ಇದ್ರೆ. ಆಮೇಲೆ ಸೀಸನಲ್ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ತಿನ್ನಿ. ಬಾಡಿನ ಜಾಸ್ತಿ ಉಷ್ಣವಾಗಿ ಇಟ್ಕೊಂಡ್ಬೇಡಿ. ಲಾವಂಚದ ಬೇರು ಹೇಳಿದ್ದೀನಿ ನಾನೊಂದು ವೀಡಿಯೋಲಿ. ಓಕೆ, ಬೇಕಾದರೆ ಮತ್ತೆ ಹೇಳ್ತೀನಿ. ಲಾವಂಚದ ಬೇರು ನಮ್ಮ ಬಾಡಿಗೆ ಎಷ್ಟು ತಂಪು ಮಾಡುತ್ತೆ ಅಂತ. ನ್ಯಾಚುರಲ್, ಅದು ನ್ಯಾಚುರಲ್ ಇಂಗ್ರೀಡಿಯೆಂಟ್. 25 ರೂಪಾಯಿಗೆ ನಿಮಗೆ ಲಾವಂಚ ಬೇರು ಸಿಕ್ಬಿಡುತ್ತೆ. ಪ್ರತಿಯೊಂದು ಅರ್ಶಿನ ಕುಂಕುಮ ಎಲ್ಲ ಮಾರ್ತಾರೆ ನೋಡಿ ಗಂದಿಗೆ ಅಂಗಡಿ, ಅಲ್ಲಿ ಲಾವಂಚ ಬೇರು ತಗೊಂಬನ್ನಿ. ಚೆನ್ನಾಗಿ ಅದನ್ನು ತೊಳೆದು ಕುಡಿಯೋ ನೀರಲ್ಲಿ ತೊಳಿರಿ. ಆಮೇಲೆ ಹಿಂಡ್ಬಿಟ್ಟು ಅದನ್ನು ಒಂದು ಅರ್ಧ ಗಂಟೆ ಇಟ್ಬಿಡಿ ಇದ್ರ ಮೇಲೆ. ಮಣ್ಣಿನ ಪಾತ್ರೆ ಒಳಗೆ ಕುಡಿಯೋ ನೀರು ಹಾಕ್ಬಿಟ್ಟು ಈ ಲಾವಂಚ ತೊಳೆದು ಹಿಂಡಿಟ್ಟಿರ್ತೀರಲ್ಲ ನೀರು, ಅದು ತೊಳೆಯೋದು ಅಷ್ಟೇ ಕುಡಿಯೋ ನೀರಲ್ಲೇ ತೊಳಿಬೇಕಾಗತ್ತೆ. ಅದನ್ನು ಹಿಂಡಿಟ್ಟಿರೋದನ್ನ ಇದನ್ನು ಹಾಕಿ ಹೋಲ್ ನೈಟ್ ಮುಚ್ಚಿಟ್ಬಿಟ್ಟು ಮಾರನೇ ದಿನ, ನಾನು ಲಾವಂಚದ ನೀರೇ ಕುಡಿಯೋದು. ನಾನು ಏನಾದ್ರು ನೀರು ಕುಡಿದ್ರೆ ಪ್ರತಿದಿನದಲ್ಲಿ ಅದೇ ನೀರು ಕುಡಿಯೋದು. ಬಾಡಿಲಿರೋ ಉಷ್ಣತೆ ಕಮ್ಮಿ ಮಾಡುತ್ತೆ. ಗ್ರೇ ಹೇರ್ಸು ಮತ್ತು ಪಿಗ್ಮೆಂಟೇಷನ್ ಬರೋದಕ್ಕೆ ಒಂದು ರೀಸನ್ ಏನು ಅಂದರೆ ನಮ್ಮ ಬಾಡಿ ಹೀಟ್ ಅಂತಲೂ ಹೇಳ್ತಾರೆ. ಆದಷ್ಟು ತಂಪಗಿರೋ ಪದಾರ್ಥನ ಸೇವನೆ ಮಾಡಿ. ಕಾಫಿ ಟೀ ಜಾಸ್ತಿ ಬೇಡ. ಓಕೆನಾ. ಸೀಸನಲ್ ಫ್ರೂಟ್ಸು ಜಾಸ್ತಿ ತಿನ್ನಿ, ಯಥೇಚ್ಛವಾಗಿ ಡ್ರೈ ಫ್ರೂಟ್ಸ್ ತಿನ್ನಿ. ಓಕೆನಾ. ನೆಕ್ಸ್ಟು ಇವತ್ತು ಪಿಗ್ಮೆಂಟೇಷನ್ ಇರೋರಿಗೆ ಹೇಳಿದ್ನಲ್ಲ, ಫಸ್ಟು ನಲಪ ಮರಾಡಿ ಬೈ ಮಾಡಿ 165 ರೂಪಾಯಿ. ಓಕೆನಾ. 165 ರೂಪಾಯಿ. ನೆಕ್ಸ್ಟು ಅದ್ರ ಜೊತೆಗೆ ಫೇಸ್ ವಾಶ್ ಅಂತ ನಮ್ಮ ನಲಪರಂ ಇದೆಲ್ಲ ಬ್ಯಾಕ್ ಕ್ಯಾಮ್ರಾ ತೋರಿಸಿದ್ದೆ ನಿಮಗೆ. ನಲಪರಂನ ತಗೊಂಡು 1 ಚಮಚ ಹಾಕ್ಕೊಂಡು ಪೇಸ್ಟ್ ಮಾಡಿ ಯಾವ ರೀತಿ ಮುಖ ತೊಳೆಯೋದು ಅಂತ ಇವತ್ತಿನ ವೀಡಿಯೋಲಿ ಶೋ ಮಾಡಿದ್ದೀನಿ. ನೆಕ್ಸ್ಟು ಹೆಸರು ಕಾಳು ಪೌಡ್ರು. ನಿಮಗೆ ಟೈಮ್ ಇಲ್ಲ ಅಂದರೆ ಹೆಸರು ಕಾಳು ಪೌಡ್ರು ಸಿಗುತ್ತೆ. ಟೈಮ್ ಇತ್ತು ಅಂದರೆ ಹೆಸರು ಕಾಳನ್ನ ಮೊಳಕೆ ಬರೆಸ್ಬಿಟ್ಟು ಪೌಡ್ರು ಮಾಡಿ ಇಟ್ಕೊಳ್ಳಿ. ಒಂದು ಅರ್ಧ kg 1 kg ಅದನ್ನು ಯೂಸ್ ಮಾಡಿ. ಓಕೆನಾ. ನೆಕ್ಸ್ಟು ಮುಲತ್ತಿ ಲಿಕ್ವರೈಸ್ ಎರಡೂ ಒಂದೇ. ಇದು ಅಷ್ಟೇ ಧಾರಾಳವಾಗಿ ಎಲ್ಲ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ, ಗಂದಿಗೆ ಅಂಗಡಿಲಿ ಅವೈಲಬಲ್ ಇದೆ. ಮುಲತ್ತಿ ಬೇರೆ, ಮುಲ್ತಾನಿ ಬಿಟ್ಟಿ ಬೇರೆ. ಓಕೆನಾ. ಇಷ್ಟು ಕ್ಲಿಯರ್ ಹೇಳಿದ್ದೀನಿ. ಸೋಪ್ನ ಮಾತ್ರ ದಯವಿಟ್ಟು ಅವಾಯ್ಡ್ ಮಾಡಿ. ಕಡಲೆ ಹಿಟ್ಟು ಇಲ್ಲ ನಲಪರಂ ತಗೊಂಡ್ರೆ ನಲಪರಂ. ಓಕೆನಾ. ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಫ್ರೆಂಡ್ಸ್. ಇವತ್ತೊಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಸುಮಾರು 10 ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ಅಂತ ಒಬ್ಬರು ಮೆಸೇಜ್ ಹಾಕಿದ್ರು. ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ. ಮ್ಯಾಮ್ ನೋಡಿ, ಫಸ್ಟು ನೀವು ಕೋಟಕಲ್ ಅವರ ಆಯುರ್ವೇದಿಕ್ ನಳಾಡಿ ಕೇರಳ ಟೀ ಆಯಿಲ್ ತೊಗೊಳ್ಳಿ. ಇದು 165 ರೂಪಾಯಿ. ಕೊರಿಯರ್ ಚಾರ್ಜ್ ಎಷ್ಟು ತೊಗೊಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಮ್ಯಾಮ್. ಓಕೆನಾ. ಫಸ್ಟ್ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಟ್ರೈ ಮಾಡಿ. ಇದ್ರ ಜೊತೆಗೆ ನೋಡಿ, ಇದು ನಲಪರಂ ಇದನ್ನು ತೊಗೊಳ್ಳಿ. ದಯವಿಟ್ಟು ಇದನ್ನು ತೊಗೊಳ್ಳಿ. ಇದು 40 ರೂಪಾಯಿ ಇರಬೇಕು. ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್, 30 ರೂಪಾಯಿ. ಇದು ಬಂದ್ಬಿಟ್ಟು ನಲಪ ಮರಾಡಿ ಇದೆಯಲ್ಲ, ಅದರದ್ದು ಮರದ ಇದು ಚಕ್ಕೆಗಳು. ಓಕೆನಾ. ಇದನ್ನು ಫೇಸ್ ವಾಶಾಗಿ ಯೂಸ್ ಮಾಡಬೇಕು. ಅದು ಹೆಂಗೆ ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವೀಡಿಯೋ ದಯವಿಟ್ಟು ನೋಡಿ ಇದೇ ಥರ ನೀವು ಮಾಡ್ಕೊಳ್ಳಿ. ಓಕೆನಾ. ಮತ್ತು ಇದು ಹೆಸರು ಕಾಳು ಪೌಡ್ರು. ಹೆಸರು ಕಾಳು ಮನೇಲಿ ನೀವು ಮಾಡೋಂಗಿದೆ, ಹೆಸರು ಕಾಳನ್ನ ಮೊಳಕೆ ಕಟ್ಟಿಸಿ ಪೌಡ್ರು ಮಾಡಿ ಇಟ್ಕೊಳ್ಳಿ. ಓಕೆನಾ. ಮತ್ತು ಮುಲತ್ತಿ ಲಿಕ್ವರೈಸು, ಮುಲತ್ತಿ ಬೇರೆ ಮುಲ್ತಾನಿ ಬೇರೆ. ಇಲ್ಲಿ ನಾನು ನಲಪರಂ ನೋಡಿ, ಒಂದ್ಸಲ ಕ್ಲೋಸಪ್ಪಲ್ಲಿ ನೋಡ್ಕೊಂಬಿಡಿ. ನಲಪರಂ ಪೌಡರ್ ಇದನ್ನು ತಗೊಳ್ಳೇಬೇಕು ನೀವು ಪಿಗ್ಮೆಂಟೇಷನ್ ಇರೋರು. ಇದನ್ನು 1 ಚಮಚ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಹೆಸರು ಕಾಳದು ಪೌಡ್ರು ಹಾಕ್ಕೊಳ್ತೀನಿ 1 ಚಮಚ. ಫಸ್ಟು ನಲಪರಂಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಳ್ತಿದ್ದೀನಿ. ಇವಾಗ ಫೇಸ್ ವಾಶ್ಗೆಲ್ಲ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದಕ್ಕೆ ನೀವು ರೋಸ್ ವಾಟರ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನನ್ನ ಹತ್ರ ರೋಸ್ ವಾಟರ್ ಖಾಲಿಯಾಗಿದೆ, ಸೊ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ಸೊ ಇದೊಂದು ಫೇಸ್ ವಾಶ್ ಥರ ಮಾಡ್ಕೊಳ್ತೀನಿ. ಇವಾಗ ನೀವು ಸೋಪಲ್ಲಿ ಬೆಳಗ್ಗೆ ಹೊತ್ತು ಮುಖ ತೊಳಿತಿರ್ತೀರಲ್ಲ, ಪಿಗ್ಮೆಂಟೇಷನ್ ಇರೋರು ಫಸ್ಟ್ ಅದನ್ನು ಸ್ಟಾಪ್ ಮಾಡಿಬಿಡಿ ಫ್ರೆಂಡ್ಸ್. ಕಡಲೆ ಹಿಟ್ಟು ತೊಗೊಳ್ಳಿ, ಅಥವಾ ನಮ್ಮ ನಲಪರಂ ಇದೆ ನೋಡಿ, ಅದನ್ನು ತೊಗೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ. ಓಕೆನಾ. ಈಗ ಮುಖ ತೊಳೆಯೋದಕ್ಕೆ ನಾವು ವಿಡಿಯೋ ಅಂದರೆ ಈ ನಲಪ ಮರಾಡಿ ಹಾಕೋಕ್ಕೆ ಮುಂಚೆ ಇದನ್ನು ಹಾಕ್ಕೊಳ್ಬೇಕು, ಈ ಸೀಕ್ರೆಟನ್ನ. ಓಕೆನಾ. ಸೊ ಇದನ್ನು ಒಂದು ತೆಳ್ಳಕ್ಕಿರೋ ಒಂದು ಪ್ಯಾಕ್ ಥರ ಮಾಡ್ಕೊಳ್ತೀನಿ. ಓಕೆನಾ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಫ್ರೆಂಡ್ಸ್. ಫಸ್ಟ್ ಪ್ರೊಸೀಜರು ಪಿಗ್ಮೆಂಟೇಷನ್ ಇರೋರು ಏನು ಮಾಡಬೇಕು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ನಾನು ಯಾವ ರೀತಿ ನಲಪರಂ ಮಿಕ್ಸ್ ಮಾಡಿದೆ ಅಂತ.
ನಲಪರಮ್ನ ಹಾಕ್ಕೊಂಡು ಮುಖನ ವಾಶ್ ಮಾಡ್ಕೊಳ್ಬೇಕು. ಓಕೆ, ಫಸ್ಟ್ ಸ್ಟೆಪ್. ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಒಂದು ಅರ್ಧ ಚಮಚ ಧಾರಾಳವಾಗಿ ಹಾಕ್ಕೊಂಡು ನೀರು ಹಾಕ್ಕೊಂಡು ನಾನು ಎಲ್ಲ ಪ್ರೊಸೀಜರ್ ನೀವೇನೇನು ಮುಖಕ್ಕೆ ಕೈಕಾಲಿಗೆ ಮಾಡ್ತಿದ್ದೀರೋ ದಯವಿಟ್ಟು ಟ್ಯಾಪ್ ನೀರು ಉಪಯೋಗಿಸ್ಬೇಡಿ. ಕೊಳ ಅಂದರೆ ನೀವು ಕುಡಿತೀರಲ್ಲ ಆ ನೀರು ಹಾಕ್ಕೊಳ್ಳಿ. ಓಕೆನಾ? ನೋಡಿ, ಚೆನ್ನಾಗಿ ಒಂದು 2 ನಿಮಿಷ ಸಾಫ್ಟಾಗಿ ಮಸಾಜ್ ಮಾಡಿಬಿಟ್ಟು ಇದನ್ನು ವಾಶ್ ಮಾಡ್ಕೊಂಡಿರ್ತೀನಿ. ಓಕೆನಾ? ಈ ಪ್ರೊಸೀಜರ್ ನಿಮ್ಗೆ ಅರ್ಥ ಆಯಿತು. ಮತ್ತು ಯಾರ್ಯಾರಿಗೆ ಫೋನ್ ನಂಬರ್ ಬೇಕೋ ಕೊಟ್ಟಿದ್ದೀನಿ. ಇನ್ನೂ ಯಾರ್ಯಾರಿಗೆ ಸಿಗ್ತಿಲ್ಲ ಅನ್ನೋದು ಹೇಳಿ ಫೋನ್ ನಂಬರ್ ಕೊಡ್ತೀನಿ. ಓಕೆನಾ? ನೋಡಿ, ಈಗ ನೀಟಾಗಿ ನಿಮ್ಗೆ ಇದರಲ್ಲೇ ಸ್ವಲ್ಪ ನೋಡಿ ಎಷ್ಟು ಗ್ಲೋ ಬರುತ್ತೆ ಅಂತ. ಸೊ 10 ವರ್ಷದಿಂದ ಎಲ್ಲ ಪಿಗ್ಮೆಂಟೇಷನ್ ಇದೆ ಅಂತ ನನಗೊಬ್ಬರು ಕೊಡಗುವಿಂದ ಮೆಸೇಜ್ ಹಾಕಿದ್ರು. ಮ್ಯಾಮ್ ನಿಮ್ಮ ಹೆಸರು ಮರ್ತೋದೆ, ಸಾರಿ ಮ್ಯಾಮ್. ಅದು ಏನಾಗುತ್ತೆ ಗೊತ್ತಾ, ಇದು ಸತತವಾಗಿ ಪ್ರಯತ್ನ ಪಡಿ. ದಯವಿಟ್ಟು ಹೋಪ್ಸ್ ಲೂಸ್ ಮಾಡ್ಕೊಬೇಡಿ. ನನ್ನ ಪರ್ಸ್ನಲಾಗಿ ಕೇಳೋದಿದ್ರೆ ದಯವಿಟ್ಟು ಹೋಪ್ಸ್ ಲೂಸ್ ಮಾಡಬೇಡಿ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳಿ. ಇವಾಗ ಪಿಗ್ಮೆಂಟೇಷನ್ ಇದ್ದು ನೀವು ಸ್ವಲ್ಪ ಫೇರ್ ಆಗಿದ್ದರೆ ನಿಮ್ಗೆ ಸಡನ್ನಾಗಿ ಬಂದಿದೆ ಅಂತ ಇಟ್ಕೊಳ್ಳಿ. ಅಕ್ಕಪಕ್ಕ ನೋಡೋ ರೀತಿಯೇ ಬೇರೆ ಆಗುತ್ತೆ. ನಾವು ಎಷ್ಟೇ ಕ್ಲೋಸ್ ಆಗಿದ್ರು ಕೇಳಿದ್ರು, ಏನಿದು ನನಗೆ ಕೇಳಿದ್ರು. ಇನ್ಫ್ಯಾಕ್ಟ್ ನನಗೆ ಕೇಳಿದರು. ನನಗೆ ಬಂದಾಗ ಇದೇನಿದು ಈ ಥರ ಬಂದಿದೆ. ಆಮೇಲೆ ಏನು ಹೇಳ್ತಾರೆ ಅಂದರೆ ಇದೇನೋ ಕಷ್ಟ ಅಲ್ವಾ, ಕಷ್ಟಕ್ಕೆ ಬಂದಿದೆ, ಏನೋ ಇನ್ನೊಂದೇನೋ ಬಂದಿದೆ. ಅವೆಲ್ಲ ನಂಬಕ್ಕೆ ಹೋಗಬೇಡಿ. ಸೊ ಹಾರ್ಮೋನಲ್ ಚೇಂಜು ಮತ್ತು ನಾವು ಸನ್ನಲ್ಲಿ ಎಷ್ಟು ರಿಫ್ಲೆಕ್ಷನ್ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ನನಗೂ ಈ ಥರ ಅನುಭವ ಎಲ್ಲ ಆಗಿದೆ. ನೆನ್ನೆ ಒಬ್ಬರು ನನಗೆ ಕಮೆಂಟ್ಸ್ ಹಾಕಿದರು, ಮ್ಯಾಮ್ ಏನೋ ನಮಗೆ ಬ್ಯಾಡ್ ಟೈಮ್ ಅಂದರೆ ಇದು ಬರುತ್ತೆ, ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ನನಗೂ ಬಂದಿತ್ತು ಹಾಗಂತ ಬ್ಯಾಡ್ ಟೈಮ್ ಆ ಥರ ಎಲ್ಲ ಹೇಳೋರು 1000 ಹೇಳ್ಕೊಂಡು ಹೋಗಲಿ. ನಾವೇನು ಫಾಲೋ ಮಾಡಬೇಕು ಅದನ್ನು ಮಾಡಿ. ನಿಮ್ಗೆ 10 ವರ್ಷದಿಂದ ಇದ್ದರೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಒಬ್ರಿಗೆ 40 ದಿನದಲ್ಲಿ ಮ್ಯಾಜಿಕ್, ಒಬ್ರಿಗೆ 2 ವಾರದಲ್ಲಿ ಮ್ಯಾಜಿಕ್ ಆಗಿದೆ. ಸೊ ಅದಕ್ಕೆ ನೀವು ಯೂಸ್ ಮಾಡ್ತಾಯಿರಿ ಮ್ಯಾಮ್. ನೆನ್ನೆ ಒಬ್ಬರು ಕಮೆಂಟ್ಸ್ ಹಾಕಿದ್ರು ಕೊಡಗುವಿಂದ. ಸೊ ನೀವು ತೊಗೊಂಡು ಯೂಸ್ ಮಾಡಿ ಮ್ಯಾಮ್. ನಿಮ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ದಯವಿಟ್ಟು ಸೋಪ್ ಹಾಕಬೇಡಿ ಮ್ಯಾಮ್ ನೀವು ಯಾವುದೇ ರೀಸನ್ಗೆ. ಓಕೆನಾ? ಆಮೇಲೆ ಹೋಪ್ಸ್ ಲೂಸ್ ಮಾಡಬೇಡಿ. ದಯವಿಟ್ಟು ಹೋಪ್ಸ್ ಲೂಸ್ ಮಾಡ್ಕೊಬೇಡಿ. ಆಮೇಲೆ ಇನ್ನೊಂದು, ನಿಮ್ಗೆ ಇಷ್ಟ ಇದ್ದರೆ ಹಾಕಿ. ಇದರಲ್ಲಿ ಏನೂ ಫೋರ್ಸ್ ಅಂತ ಏನೂ ಇಲ್ಲ. ಆಮೇಲೆ ಬಂದಿಂದಲ್ಲಿ ಮ್ಯಾಜಿಕ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಅದು ಒಳಗಡೆ ಹೋಗಿ ಕೆಲಸ ಮಾಡಬೇಕಲ್ಲ. ಇಲ್ಲಿ ನಾನೊಂದು ಅರ್ಧ ಚಮಚದಷ್ಟು ನಲಪಮರಾಡಿ ತೊಗೊಂಡಿದ್ದೀನಿ. ಆದಷ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಿಸಿಲನ್ನು ಅವಾಯ್ಡ್ ಮಾಡಿ. ಯಾರ್ಯಾರು ಫಸ್ಟ್ ಟೈಮ್ ನಲಪಮರಾಡಿ ತೊಗೊಂಡಿದ್ದೀರೋ ಅವ್ರಿಗೆ ನಾನು ಇವತ್ತಿನ ವೀಡಿಯೋ ಮಾಡ್ತಾ ಇರೋದು. ಓಕೆನಾ? ಸೊ ಈ ಥರ ನಲಪರಮಲ್ಲೇ ಮುಖ ತೊಳೆದು ನೀವು ಇದನ್ನು ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಸ್ಕಿನ್ ಟೆಕ್ಸ್ಚರೇ ಚೇಂಜ್ ಆಗೋಗುತ್ತೆ. ಸೊ ಒಂದು 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ಮ್ಯಾಮ್ ಅದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು, ಅದು ಹೇಳಿದ್ದೀನಿ. ನಲಪರಮರಾಡಿ ಕೇಲಾಟಿ ಆಯಿಲ್ ತೊಗೊಂಡು ಪ್ಯಾಚ್ ಟೆಸ್ಟ್ ಮಾಡಬೇಕು. ನಲಪರಮ್ ಪ್ಯಾಚ್ ಟೆಸ್ಟ್ ಮಾಡಬೇಕು. A to Z ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಎಲ್ಲ ಪ್ಯಾಚ್ ಟೆಸ್ಟ್ ಮಾಡಬೇಕು. ಯಾವುದನ್ನು ಬ್ಲೈಂಡಾಗಿ ಉಪಯೋಗಿಸ್ಬೇಡಿ. ಇದನ್ನು ಒಂದು 30 ಮಿನಿಟ್ಸ್ ಮುಖದ ಮೇಲೆ ಬಿಡ್ತೀನಿ. ಸ್ಟಾರ್ಟಿಂಗ್ ಅಂದರೆ ಒಂದು 25 ಮಿನಿಟ್ಸ್ ಬಿಡಿ. ಓಕೆನಾ? ಒಂದು 30 ಮಿನಿಟ್ಸ್ ಇದು ಹೀಗೆ ಇರಲಿ ಫೇಸ್ ಮೇಲೆ. ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಒಂದು 1/2 an hour ಆಗಿದೆ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಲೈಟಾಗಿ ನೋಡಿ, ಇದರಲ್ಲಿ ಕುಂಕುಮಾದಿ ತೈಲ ಇದೆ, ಅಶ್ವತ್ಥ ಇದೆ, ಎಲ್ಲ ಬರೆದಿರ್ತಾರೆ. ಒಂದು ಸಲ ಓದಿ, ಫ್ರೀ ಇದ್ದಾಗ ಏನೇನಿದೆ ಎಣ್ಣೆ ಒಳಗೆ ಅನ್ನೋದು ಒಂದು ಸಲ ಓದಿ. ಇದರಲ್ಲೂ ಕುಂಕುಮಾದಿ ತೈಲ ಇರುತ್ತೆ. ಓಕೆ, 1/2 an hour ಆದಮೇಲೆ ಇದನ್ನು ಪ್ಯಾಕ್ ಸ್ವಲ್ಪ ತಿಕ್ಕಾಗಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೆಳ್ಳಗೆ ಹಾಕಿದ್ದೀನಿ. ಓಕೆನಾ? ಸ್ವಲ್ಪ ಈಗ ಹೆಸರು ಕಾಳು ಪ್ಯಾಕ್ ಹಾಕೋಣ. ಜಾಸ್ತಿ ತಿಕ್ಕಾಗಿ ಹಾಕಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನೋಡಿ, ನನಗಿಲ್ಲೇ ಸ್ಪಾಟ್ ಪಿಗ್ಮೆಂಟೇಷನ್ ಇದ್ದಿದ್ದು. ಆಮೇಲೆ ತಲೆ ಕೆಡ್ಸ್ಕೊಂಬೇಡಿ, ಯಾರು ಅವ್ರು ಇವ್ರು ಹಿಂಗೆ ಅಂತಾರೆ. ನಿಮ್ಮದು ರೂಟೀನ್ ನೀವು ಮಾಡಿ. ಡೆಫಿನೆಟಾಗಿ ಆಯುರ್ವೇದದಲ್ಲಿ ಅಷ್ಟು ಇದೆ. ನನಗೂ 1000 ಜನ 1000 ಅಂದರು, ಅಯ್ಯೋ ಅದು ಹೋಗಲ್ಲ ಮಾಡಲ್ಲ ಅಂತ. ಕೇಳಿಸ್ಕೊಳ್ಳಿ ಸುಮ್ಮನೆ ಆಗಿ ಅಷ್ಟೇ. ನನಗೂ ಈಗ 108 ಕಮೆಂಟ್ಸ್ ಬರುತ್ತೆ, ನೆಗೆಟಿವ್ ಕಮೆಂಟ್ಸು ಬರುತ್ತೆ. ಒಬ್ರೊಬ್ರಿಗೆ ನಾನು ಸ್ವಲ್ಪ ಸರಿಯಾಗೇ ಕೊಡ್ತೀನಿ ಉತ್ತರ, ಒಬ್ರೊಬ್ರದ್ದು ಏನು ಮಾಡ್ತೀನಿ ಬಿಟ್ಟಾಕ್ಬಿಡ್ತೀನಿ. ನಮ್ಮ ಕೆಲಸ ನಾವು ಕರೆಕ್ಟಾಗಿದ್ದರೆ ಬೇರೆಯವ್ರು ಏನು ಹೇಳೋದಿಲ್ಲ ಅಲ್ವಾ? ಸೊ ನೋಡಿ, ಇದು ಮಾಡಿ. ಇದ್ರ ಜೊತೆ ನಿಮಗೆ ಗ್ಲೋನೂ ಬರುತ್ತೆ ಆಯಿತಾ? ಸ್ಟಾರ್ಟಿಂಗ್ ಒಂದು 21 ದಿನ ಸುಮ್ಮನೆ ಎಣ್ಣೆ ಹಚ್ಚಿ ಒಂದು 5 ನಿಮಿಷ ಮಸಾಜ್ ಮಾಡಿ
ಪಾಕ್ ಹಾಕೊಂಬಿಡಿ. ಮತ್ತು ಒಬ್ಬರು ನನಗೆ ಮ್ಯಾಮ್ ಅವ್ರ ಹೆಸರು ಮಾಡ್ತದೆ ಮ್ಯಾಮ್, ಅವರು ಬರೀ ಜಾಕಾಯಿದು ಹಾಕ್ತಾ ಇದ್ದಂತೆ ಪಿಗ್ಮೆಂಟೇಷನ್ಗೆ. ಮ್ಯಾಮ್ ಜಾಕಾಯಿ ಹಾಕಿ ಬೇಡ ಅಂತ ಹೇಳಲ್ಲ ನಾನು, ನಿಮ್ಗೆ 1 ದಿನ 2 ದಿನ ಬಂದರೆ ಜಾಕಾಯಿದು ಮಾತ್ರ ಹಾಕ್ಬಿಡಿ, ಡೆಫಿನೆಟಾಗಿ ಹೋಗುತ್ತೆ. ಜಾಕಾಯಿಲ್ಲ ಪವರ್ ಇದೆ. ನಿಮಗೆ ಬಂದು ಸುಮಾರು 5 ವರ್ಷ ಆಗಿದೆ ಅಂದಾಗ ಬರೀ ಜಾಕಾಯಿ ವರ್ಕ್ ಆಗಲ್ಲ. ಆಲೂಗೆಡ್ಡೆದು ಸ್ಟಾರ್ಚು, ಆಲೂಗೆಡ್ಡೆ ರಸ ಪರವಾಗಿಲ್ಲ, ಆಲೂಗೆಡ್ಡೆನ ಸ್ವಲ್ಪ ತುರಿದ್ಬಿಟ್ಟು ಒಂದು 5 ನಿಮಿಷ ಸೈಡ್ಗಿಡಿ. ಒಂದು ದಪ್ಪ ಆಲೂಗೆಡ್ಡೆನೇ ತೊಗೊಳ್ಳಿ, ಒಂದು ದಪ್ಪ ಆಲೂಗೆಡ್ಡೆ ತೊಗೊಂಡು ನಿಮ್ಗೆ 1 ಚಮಚದಷ್ಟು ಸ್ಟಾರ್ಚ್ ಸಿಗುತ್ತೆ. ಒಂದು 5 ನಿಮಿಷ ಇಟ್ಬಿಡಿ, ತುರಿದ್ಬಿಟ್ಟು ಅದರ ರಸ ತೆಗೆದು ರಸನ ಒಂದು 5 ನಿಮಿಷ ಇಡಿ. ರಸ ಇಟ್ಟಾಗ ಒಂದು 5 ನಿಮಿಷ ಬಿಟ್ಟು ಆ ನೀರೆಲ್ಲ ಸಪ್ರೇಟ್ ಮಾಡಿ. ಕೆಳಗಡೆ ನಿಮಗೆ ನೀವು ಗೋಬಿ ಮಂಚೂರಿ ಎಲ್ಲ ಮಾಡಿದಾಗ ಕಾರ್ನ್ ಸ್ಟಾರ್ಚ್ ಹಾಕ್ತಿರಲ್ಲ, ಆ ಕಾರ್ನ್ ಸ್ಟಾರ್ಚ್ ಥರ ನಿಂತಿರುತ್ತಲೆ, ಹಿಟ್ಟು ಥರ, ಅದು ಮತ್ತು ಜಾಕಾಯಿ ಪೇಸ್ಟು ಮಿರಾಕಲ್ ಅಂತಲೇ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ನಲಪ ಮರಾಡಿ ಇದು ಏನು ಮಾಡುತ್ತೆ ಅಂದರೆ, ಇದು ಒಳಗಡೆ ಕೆಲಸ ಮಾಡುತ್ತೆ. ಇವಾಗ ಜಾಕಾಯಿ ಎಲ್ಲ ಒಳಗಡೆ ಹೋಗಲ್ಲ, ಮೇಲ್ಗಡೆ ಅದು ಏನಿದೆಯೋ ಅದನ್ನು ತೆಗೆಯುತ್ತೆ ಅಲ್ವಾ. ನಿಮಗೆ ಪಿಗ್ಮೆಂಟೇಷನ್ 10 ವರ್ಷ 5 ವರ್ಷ ಅಂದರೆ ಅದು ಸ್ಪ್ರೆಡ್ ಆಗೋಗಿದೆ, ಕರೆಕ್ಟ್ ಅಲ್ವಾ. ನಾನು 1 ದಿನ 2 ದಿನ ಅಂದರೆ ಅದು ಸ್ಪ್ರೆಡ್ ಆಗ್ತಾ ಅಂದರೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. 10 ವರ್ಷ 5 ವರ್ಷ 1 ವರ್ಷ ಅಂದರೆ ಅದು ಒಳಗಡೆ ಹೋಗಿದೆ ಅಂತ ಅರ್ಥ. ನಮ್ಮ ಸ್ಕಿನ್ ಲೇಯರ್ ಬೈ ಲೇಯರ್ ಇದೆ, ನಿಮ್ಗೆ ಗೊತ್ತಿದ್ರೆ. ಸೊ ನಮ್ಮ ನಲಪ ಮರಾಡಿ ಒಳಗಡೆಯಿಂದ ಕೆಲಸ ಮಾಡಬೇಕು, ಅದು ಟೈಮ್ ತೊಗೊಳುತ್ತೆ. ಗೌರಿ ಮ್ಯಾಮ್ಗೆ 40 ದಿನ ತೊಗೊಂಡ್ರೆ, ಸುನಂದ ಮ್ಯಾಮ್ಗೆ 2 ವಾರ ತೊಗೊಂತು, ಉಷಾ ಜಯಂತಿ ಮ್ಯಾಮ್ಗೂ 2 ವಾರ ತೊಗೊಂಡು. ಡಿಪೆಂಡ್ಸ್ ಆನ್ ದಿ ಏನಂತೀವಿ ಸ್ಕಿನ್ ಯಾವ ರೀತಿ ಇದೆ. ನಂಬರ್ 2 ಅದು ಬಂದು ಎಷ್ಟು ದಿನ ಆಗಿದೆ, ದಿನ ವರ್ಷ ಅಲ್ಲ. ಸೊ ಟೈಮ್ ತೊಗೊಳ್ಳಿ. 1 ವರ್ಷ 5 ವರ್ಷ ಅಂದರೆ ದಯವಿಟ್ಟು 40 ದಿನ 1 ತಿಂಗಳು 2 ತಿಂಗಳು ಟೈಮ್ ಧಾರಾಳವಾಗಿ ತೊಗೊಳ್ಳಿ. ನನಗೆ ಫೀಡ್ಬ್ಯಾಕ್ ಕೊಡಿ, ಅವಾಗ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಆಲ್ಟರ್ನೇಟಿವ್ ಹೇಳ್ತೀನಿ ಇದಕ್ಕೆ. ಅಂದರೆ ಕುಂಕುಮಾದಿ ತೈಲಾರೆ ಅಂದರೆ ನಮ್ಮ ನಲಪ ಮರಾಡಿಯಲ್ಲಿ ಹೋಗ್ತಿದೆ ಅಂದಾಗ ನೆಕ್ಸ್ಟು ಎಷ್ಟೇ ಮದ್ದನ್ನು ಯೂಸ್ ಮಾಡಿ ಇವಾಗ ಹೋಗ್ತಿದೆಯಲ್ಲ ಸ್ಕಿನ್ ವೈಟ್ನಿಂಗ್ ಮಾಡಿಕೊಡಿ ಅಂತ ಹೇಳ್ತೀನಿ. ಆ ಸ್ಟೇಜ್ ನನಗೆ ಹೇಳಿ ಯಾವಾಗ ಹೆಂಗೆ ಹೋಗ್ತಿದೆ ಅಂತ, ದಯವಿಟ್ಟು ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ, ಓಕೆನಾ. ಯಾರ್ಯಾರು ತೊಗೊಂಡಿದ್ದೀರಾ, ಇವಾಗ ಸುಮಾರು ಜನ ಪ್ರಾಡಕ್ಟ್ಸ್ ತೊಗೊಂಡಿದ್ದೀರಾ, ಈ ವಿಡಿಯೋ ನೋಡ್ತೀರಾ ನನಗೊಂದು ಥಮ್ಸ್ ಅಪ್ ಕೊಡಿ, ಯಾರ್ಯಾರು ತೊಗೊಂಡಿದ್ದೀರಾ ಅಂತ, ಓಕೆನಾ. ನಾನು ಅವ್ರ ಹೆಸರೆಲ್ಲ ಬರ್ಕೊಡ್ತೀನಿ. ನೆಕ್ಸ್ಟು ನಾನು ಅವ್ರನ್ನ ಫೀಡ್ಬ್ಯಾಕ್ ಕೇಳಬೇಕು, ಓಕೆನಾ. ಸೊ ಇದು ಡ್ರೈ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಒಂದು 8 ನಿಮಿಷ, ಒಂದು 8 ನಿಮಿಷ ಆಗಿದೆ. ಈಗ ನೋಡಿ ಪೈಪ್ ಮಾಡ್ತಾ ಇದ್ದೀನಿ. ಇದು 24/7 7 ದಿನ ಹಾಕಬೇಕು. ಸೂರ್ಯನ ಕಿರಣ ಅವಾಯ್ಡ್ ಮಾಡಬೇಕು. ವಿಭಾ ಕ್ರೀಮ್ ತೊಗೊಳ್ಳಿ, ಫೇಸ್ ಕ್ರೀಮ್. ನೀವು ಹೊರಗಡೆ ಹೋಗಬೇಕಿದ್ರೆ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ನಾನು. ಆಮೇಲೆ ಹೇಮಾ ನಮಗೆ ಬೆಳ್ಳಕ್ಕೆ ಹಾಕಬೇಕು ಅಂದರೆ ಅದು ಸಪ್ರೇಟ್ ಆಗಿದೆ, ಓಕೆನಾ. ನೆಕ್ಸ್ಟು ಕೋಕೋನಟ್ ಮಿಲ್ಕ್ದು ಆಯಿಲ್ ತರ್ತಾಯಿದ್ದೀನಿ ಹೇರ್ಸ್ಗೆ. ಅದು ಸ್ವಲ್ಪ ಈ ವಿಡಿಯೋಸ್ ಎಲ್ಲ ದಿನ ನನಗೆ ಪಿಗ್ಮೆಂಟೇಷನ್ದೇ ಮೆಸೇಜ್ ಬರ್ತಾನೆ ಇದೆ. ಯಾರೋ ಒಬ್ರು A to Z ಸ್ಟೆಪ್ಸ್ ಕೇಳಿದರು. ಇದೇ A to Z ಸ್ಟೆಪ್ಸು ನಮ್ಮ ಪಿಗ್ಮೆಂಟೇಷನ್ಗೆ, ಬಟ್ ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಆಗುತ್ತೆ. ಸ್ಕಿನ್ ನೋಡಿ, ನಿಮ್ಗೆ ಕ್ಲೋಸಪ್ ವ್ಯೂಲ್ಲಿ ತೋರಿಸ್ತೀನಿ. ಸ್ಕಿನ್ ನೋಡಿ ಯಾವ ಥರ ಚೇಂಜ್ ಆಗಿದೆ ಅಂತ. ಸೊ ದಯವಿಟ್ಟು ಪಿಗ್ಮೆಂಟೇಷನ್ ಈಗ ಸ್ಟಾರ್ಟ್ ಆಗ್ತಿದೆ ಅಂತ ಅನ್ನೋರಿಗೆ ಇನ್ನೊಂದು ಹೇಳ್ತೀನಿ. ಇದು ನಾನು ಬರೀ ಪಿಗ್ಮೆಂಟೇಷನ್ಗೆ ಅಂತ ಮಾಡ್ತಿದ್ರೆ ಇದರಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇರುತ್ತೆ ನೋಡಿ ಫೇಸಲ್ಲಿ. ಪಾಪ ತುಂಬ ಬಿಸಿಲಲ್ಲಿ ಓಡಾಡ್ತಾರೆ, ಮತ್ತು ಹಾರ್ಮೋನಲ್ ಚೇಂಜ್ ಆಗುತ್ತೆ. ಸೊ ಅಂಥವ್ರಿಗೆ ಬ್ಲ್ಯಾಕ್ ಸ್ಪಾಟ್ಸು ಹೋಗ್ತಿದೆಯಂತೆ. ಇದ್ರದ್ದು ನಾನು ಆ ಥರ ಹೇಳಿರೋರ್ದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಒಂದು ಸಲ ನನ್ನ ಕಮ್ಯುನಿಟಿ ಪೋಸ್ಟ್ನ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್, ಓಕೆನಾ. ಬ್ಲ್ಯಾಕ್ ಸ್ಪಾಟ್ಸು ಹೋಗುತ್ತೆ. ನಾನು ಅದೇ ಹೇಳಿದ್ನಲ್ಲ, ಆಯುರ್ವೇದಿಗೆ ತುಂಬ ಶಕ್ತಿ ಇದೆ. ಆಯುರ್ವೇದಿಕ್ಕು ಸ್ವಲ್ಪ ನಿಧಾನ, ಬಟ್ ಪ್ರಧಾನವಾಗಿ ಕೆಲಸ ಮಾಡುತ್ತೆ, ಓಕೆನಾ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ, ಅವ್ರ ಹೆಸರನ್ನು ಸ್ಕ್ರೀನ್ಶಾಟ್ ಹಾಕ್ತೀನಿ, ಯಾರು ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂತ. ನೋಡಿ ಫೇಸು. ಇದಾದಮೇಲೆ ದಯವಿಟ್ಟು ಬಿಸಿಲನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಓಕೆನಾ. ಸಂಜೆ ನೀವು ಇದನ್ನೇ ಬೆಳಗ್ಗೆ ಮಾಡಿಕೊಂಡು ಸಂಜೆ ಹೊರಗಡೆ ಹೋಗಿಬೇಕಾದ್ರೆ ಸೊ ಒಂದು ಇದು ಹಾಕ್ಕೊಂಡು ವಿಭಾದು ಫೇಸ್ ಕ್ರೀಮ್ ಹಾಕ್ಕೊಂಡು ಹೊರಗಡೆ ಹೋಗಿ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಇನ್ನೂ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ದರೆ ಅದು ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. A to Z ಪಿಗ್ಮೆಂಟೇಷನ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡಿ, ಓಕೆನಾ. ಹೋಗ್ಬಿಟ್ಟ ಥ್ಯಾಂಕ್ ಯು.